ಸೊ ಅಳಿಯ ಪೊಲೀಸ್ ಆಫೀಸರ್. ಸಾಮಾನ್ಯ ರಾಜಕಾರಣಿಗಳು ರಾಜಕೀಯದಲ್ಲಿರೋರನ್ನೇ ನೋಡ್ತಾರೆ ಅಥವಾ ಬಿಸ್ನೆಸ್ ಮ್ಯಾನ್ಗಳನ್ನ ನೋಡ್ತಾರೆ. ಸೊ ನೀವು ಪೊಲೀಸ್ ಆಫೀಸರ್ಗೆ ಮಗಳನ್ನು ಕೊಡ್ತೀರಾ? ಸಾಕಷ್ಟು ಕೈಗಾರಿಕೋದ್ಯಮಿಗಳನ್ನು, ಸಾಕಷ್ಟು ರಾಜಕಾರಣಿಗಳನ್ನು, ಸಾಕಷ್ಟು ಜನ ನಾನು ಜೀವನದಲ್ಲಿ ನೋಡಿದ್ದೇನೆ. ದೊಡ್ಡ ದೊಡ್ಡ ಟೈಕೂನ್ಸ್ ಇನ್ ಬಿಸ್ನೆಸ್, ಕಡೆಯಲ್ಲಿ ಡೈವರ್ಸ್ಗಳಾಗಿರೋದು, ಮತ್ತೊಂದಾಗಿರೋದೆಲ್ಲ ನೋಡಿದ್ದೀವಿ ನಾವು. ಅಂದರೆ ಒಬ್ಬ ಗೌರ್ಮೆಂಟ್ ಆಫೀಸರ್ ಇದ್ದರೆ ಒಂದು ಶಿಸ್ತಿರುತ್ತೆ, ಒಂದು ನಿಯಮಗಳನ್ನು ಪಾಲಿಸ್ತಾರೆ ಅವರು, ನಿಯಮ ಬಿಟ್ಟು ಹೋಗಲ್ಲ. ಆಮೇಲೆ ಶಿಸ್ತಿರುತ್ತೆ ಜೀವನದಲ್ಲಿ, ಸಮಾಜದಲ್ಲಿ ಶಿಸ್ತಿರುತ್ತೆ. ಅದಕ್ಕೆ ನನ್ನ ಮಗಳು ಶಿಸ್ತಾಗಿರಲಿ ಅಂತ ಹೇಳಿ ನಾವು ನಮ್ಮ ಆಪ್ಷನ್ ಬಂದಿದ್ದಾಗ ನಾವು ಬಿಸ್ನೆಸ್ ಮ್ಯಾನ್ ಬೇಡ ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ನಾವು ಒಂದು ಆಫೀಸರ್ ಯಾರು ಒಬ್ಬರು ಇರಲಿ, ಗೌರ್ಮೆಂಟ್ ಸರ್ವೆಂಟ್ ಇರಬೇಕು, ಒಳ್ಳೆ ಕೆಲಸದಲ್ಲಿರುವಂಥ ವ್ಯಕ್ತಿ ಸಿಗಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಸರ್, ಇದು ಸುಳ್ಳೇ ಸುಳ್ಳು ಅಂತ ಹೇಳಿ ರೌಂಡು. ಸೊ ಇದರಲ್ಲಿ ಏನಂದರೆ ನಾನು ಕೇಳೋ ಕ್ವಶನ್ಗೆಲ್ಲ ನೀವು ಸುಳ್ಳು ಆನ್ಸರ್ ಅಂದರೆ ತಪ್ಪು ಆನ್ಸರ್ ಕೊಡಬೇಕು. ಸರ್, ನಿಮಗೆ ಇದುವರೆಗೂ ಎಷ್ಟು ಮದುವೆ ಆಗಿದೆ? ನನಗೆ ಆಗಿರೋದು ಒಂದೇ ಸುಳ್ಳು ಹೇಳಬೇಕು. ಈಗ ಸತ್ಯ ಹೇಳೋದ್ರಲ್ಲ, ಈಗ ಸುಳ್ಳು ಹೇಳಬೇಕು ನೀವು. ಆಗಿರ್ಬೋದು ಒಂದು 300 ಗೊತ್ತಿಲ್ಲ, ಆ ಥರ ಏನಾದ್ರು ಹೇಳಿ ಚೆನ್ನಾಗಿ. ಹಂಗೆ ಹೆಂಗೆ ಹೇಳೋಕ್ಕಾಗುತ್ತೆ? ನೀವು ಸುಳ್ಳೆಲ್ಲ ಹಂಗೆ ಹೇಳಿದ್ರೆ ನಾನೊಬ್ಬ ರಾಜಕಾರಣಿನೇ, ಸಿಗಾಕೊಳಕ್ ಹೋಗಲ್ಲ. ಅದೇ ಸೊ ಇವಾಗ ಒಂದು ಪದ ಹೇಳ್ತೀನಿ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವರ್ಡ್, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ನೀವು ಹೇಳಿ. ಸೊ ಮೊದಲನೇದು ಸರ್, ಯಡಿಯೂರಪ್ಪ. ಗೋಲ್ಡನ್ ಮ್ಯಾನ್. ಜೀವರಾಜ ಆಳ್ವ. ಇಟ್ಸ್ ಮೈ ಮೆಂಟರ್. ಮೋದಿ. ಇನ್ಸ್ಪಿರೇಷನ್. ಬಿಜೆಪಿ. ಎವ್ರಿಥಿಂಗ್. ತುಮಕೂರು ಗ್ರಾಮಾಂತರ. ಮೈ ಫ್ಯಾಮಿಲಿ. ಪಾರಿಜಾತ. ಅಲ್ಟಿಮೇಟ್. ಮಗಳು ಐಶ್ವರ್ಯ. ಮೈ ಸ್ವೀಟ್ ಡಾಟರ್. ಋತ್ವಿಕ್. ಮೈ ಸಕ್ಸೆಸರ್. ಸಚಿವ ಸುರೇಶ್ ಗೌಡ. ಭಗವಂತನಿಚ್ಛೆ. ಓಕೆ. ಸುರೇಶ್ ಗೌಡ. ಇಟ್ಸ್ ಎ ವೆರಿ ಹಂಬಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಸರ್, ಪಾರಿಜಾತ ಮೇಡಮ್ನ ಪರಿ ಅಂತ ಕರಿಬೋದು, ಪಾರು ಅಂತ ಕರಿಬೋದು, ಒಂಥರ ಅವ್ರ ಹೆಸರು ಪೂರ್ತಿ ಪಾರಿಜಾತನೂ ಕೂಡ ತುಂಬಾ ಸ್ವೀಟ್ ಆಗಿದೆ. ನೀವು ಏನಂತ ಕರಿತೀರಾ? ನಮ್ಮ ಮನೇಲಿ ಯಾವಾಗಲೂ ನಾನು ಕರೆಯೋದು ಜಾತ ಅಂತ. ಜಾತ ಅಂತ ಕರಿತೀರಾ? ಓಕೆ ಮೇಡಮ್, ನೀವು ಸರ್ನ ಏನಂತ ಕರಿತೀರಾ ಸ್ವೀಟಾಗಿ? ಏನಂತನೂ ಕರೆದಿಲ್ಲ, ಹೋಗಿ ಬನ್ನಿ ಅಂತ ಕರಿತೀನಿ. ಓಕೆ. ಸೊ ಪಾರಿಜಾತನ ಮೇಡಮ್ ತಂದು ಕೊಟ್ಟಿದ್ದೀರಾ ಗಿಫ್ಟಾಗಿ ಯಾವ ಥರನೂ? ಪಾರಿಜಾತ ಹೂವು. ಪಾರಿವಾಳನೂ ಇದೆ ನಮ್ಮ ಮನೇಲಿ, ಪಾರಿಜಾತನೂ ಇದೆ. ಅದು ಎರಡು ಪಕ್ಕದಲ್ಲೇ ಇವೆ ಎರಡೂ. ಮೇಡಮ್ದು ಬರ್ತ್ಡೇ ಆಮೇಲೆ ನಿಮ್ಮ ಆ್ಯನಿವರ್ಸರಿ ಡೇಟು ಅದನ್ನೆಲ್ಲ ಮರೆತು ಯಾವ ಥರನೂ ನೀವು ಬಯಸ್ಕೊಂಡಿದ್ದೀರಾ? ಇಲ್ಲ, ಇವ್ರು ಮರ್ತ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರಲ್ಲ, ನಾನು ಮರ್ತ್ಬಿಡ್ತೀನಿ ಮಕ್ಳುಗಳ ಬ್ಯುಸಿನಲ್ಲಿ. ಮತ್ತೆ ನಮ್ಮ ಅವ್ವ ಮಕ್ಳುಗಳು ಈಗ ಮೊಮ್ಮಕ್ಳುಗಳಾಗಿದ್ದಾರಲ್ಲ, ಅವ್ರ ಬ್ಯುಸಿನಲ್ಲಿ ನಾನು ಮರ್ತ್ಬಿಟ್ಟಿರ್ತೀನಿ. ಇವರೇ ಫೋನ್ ಮಾಡಿದಾಗ ಜ್ಞಾಪಿಸ್ತಾರೆ. ಓಕೆ. ಪ್ರತಿ ಬರ್ತ್ಡೇ ಆ್ಯನಿವರ್ಸರಿಗೂ ಅವರೇ ವಿಶ್ ಮಾಡ್ತಾರೆ. ಫುಲ್ ಉಲ್ಟಾ ಇಲ್ಲಿ. ಹೌದು. ಸೊ ಗಿಫ್ಟ್ ತಂದು ಕೊಡ್ತಾರಾ? ಗಿಫ್ಟ್ ಮೊದಲು ಕೊಡೋರು, ಇವಾಗಿಲ್ಲ. ಸೊ ಏನು ತುಂಬ ಮೆಮೊರೇಬಲ್ ಗಿಫ್ಟ್ ಸರ್ ತಂದು ಕೊಡ್ತಾರೆ? ಸ್ಯಾರಿ. ಓಕೆ. ಸ್ಯಾರಿಗಳು ತರ್ತಿರ್ತೀರಾ ಸರ್? ನೀವೇ ಸೆಲೆಕ್ಟ್ ಮಾಡ್ತೀರಾ ಹೇಗೆ? ನಾನೇ ಸೆಲೆಕ್ಟ್ ಮಾಡ್ತೀನಿ. ಮೊದಲು ಮಾಡೋರು, ಇವಾಗ ರಾಜಕೀಯಕ್ಕೆ ಹೋದ್ಮೇಲೆ ಇಲ್ಲ, ನಾನೇ ಈಗಲೂ ಮದುವೆಗೆ ಇರ್ಬೋದು, ಹಬ್ಬದಲ್ಲಿ ಇರ್ಬೋದು, ಹಬ್ಬಗಳಲ್ಲಿ ಅವರೇ ತೊಗೊಂಡ್ಬರ್ತಾರೆ. ಯಾಕೆ ಮೇಡಮ್ನ ಕರ್ಕೊಂಡು ಹೋಗಿ ತೊಗೊಂಡು ಬರಲ್ಲ ಸರ್ ನೀವು? ಇಲ್ಲ, ಅವ್ರು ಹೋದರೆ ಏನು ಮಾಡ್ತಾರೆ ಅಂದರೆ 10,000 5,000 ತಗೊಳ್ತಾರೆ. ಇವ್ರು ಹೋದರೆ, ನಾನು ಹೋದರೆ 1 ಲಕ್ಷ ಮಿನಿಮಮ್ ತರ್ತೀನಿ ನನ್ನ ಹೆಂಡತಿಗೆ. ಅದಕ್ಕೆ ಇವ್ರಿಗೆ ಏನಂತ ಅಂದರೆ 10 ಸ್ಯಾರಿ ತಗೋಣ, 1 ಲಕ್ಷ ರೂಪಾಯಿಗೆ 1 ಸ್ಯಾರಿ ತಗೊಳ್ತಾರೆ. ಅವ್ರು ತೊಗೊಂಬಂದ್ರು ನಾವು ತಿರುಗಿ ಹೋಗಿ ರಿಟರ್ನ್ ಮಾಡಿಬಿಟ್ಟು ನೋಡಿ, ನಾನು ಪ್ರೀತಿನ ಕೊಟ್ಟಿದ್ದನ್ನು ವಾಪಸ್ ಕೊಟ್ಬಿಡ್ತಾರೆ. ಅಂದರೆ ಇವ್ರು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ನಾನು ತಂದಿರೋದಕ್ಕೆ. ಸೊ ನೀವೆಲ್ಲಿ ಶಾಪ್ ಮಾಡ್ತೀರಾ ಸರ್? ಯೂಶಲಿ ಯಾವ ಥರ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ, ಜನರಲಿ ನಂದು ಡ್ರೆಸ್ ಕೋಡ್ ಇದೆಯಲ್ಲ, ನಾನು ಚಿಕ್ಕ ಹುಡುಗ ಇದ್ದ ನಾನು ಬಟ್ಟೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಒಬ್ಬ ರಾಜಕಾರಣಿಗೆ ಇಂಪಾರ್ಟೆಂಟ್ ಅದೇನೆ, ಅಪಿಯರೆನ್ಸ್ ಆಫ್ ದಿ ಪಬ್ಲಿಕ್. ಅದಕ್ಕೆ ನಾನು ಸ್ವಲ್ಪ ಬಟ್ಟೆ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಟು ಟೈಲರ್ನ ಹೋಗಿ ಸ್ಟಿಚ್ ಮಾಡಿಸ್ತೀನಿ. ಶಾಪಿಂಗ್ ಮಾಡೋದು, ಹೊಲಿಸೋದೆಲ್ಲ ನೀವು, ಮೇಂಟೈನ್ ಮಾಡೋದೆಲ್ಲ ಮೇಡಮ್ ಮಾಡ್ತಾರೆ? ಇಲ್ಲ, ನಾನು ನನ್ನ ಬಟ್ಟೆ ನಾನೇ ಮೇಂಟೈನ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.